ಸೊ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮಗೆ ಸೂಪರ್ ಮ್ಯಾನ್ ಮೂವಿಯ ರಿವ್ಯೂ ಮಾಡ್ತೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಸೂಪರ್ ಮ್ಯಾನ್ ಮೂವಿ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಬರೋಣ. ಸೂಪರ್ ಮ್ಯಾನ್ ಮೂವಿ ರಿವ್ಯೂಗೆ ಹೋಗೋದಕ್ಕಿಂತ ಮುಂಚೆ ಈ ಸೂಪರ್ ಮ್ಯಾನ್ ಮೂವಿಯ ಸ್ಟೋರಿನ ನಾವು ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ನಮ್ಗೆಲ್ಲ ಗೊತ್ತೇ ಇದೆ, ಸೂಪರ್ ಮ್ಯಾನ್ ಒಬ್ಬ ಏಲಿಯನ್, ಅಂದ್ರೆ ಬೇರೆ ಪ್ಲಾನೆಟ್ ಇಂದ ಬಂದಿರುವಂತಹ ಒಬ್ಬ ಮೆಟಾ ಹ್ಯೂಮನ್. ಅವರ ಗ್ರಹ ಸಂಪೂರ್ಣವಾಗಿ ನಾಶವಾಗಬೇಕಾದ್ರೆ ಅವರ ತಂದೆ ತಾಯಿ ಅವನನ್ನ ಕಾಪಾಡೋದಕ್ಕೋಸ್ಕರ ನಮ್ಮ ಭೂಮಿಗೆ ಕಳಿಸ್ತಾರೆ. ಇಲ್ಲಿ ನಮ್ಮ ಸೂಪರ್ ಮ್ಯಾನ್ ಅನ್ನ ಅಥವಾ ಈ ಕ್ಲಾರ್ಕ್ ಕೆಂಟ್ ಅನ್ನ ಅಥವಾ ಈ ಕಾಲ್ ಆಲ್ ಅನ್ನ ಜೊನಾಥನ್ ಮತ್ತೆ ಮಾರ್ಥಾ ಕೆಂಟ್ ಅನ್ನುವಂತ ಇಬ್ಬರು ದಂಪತಿಗಳು ಸಾಕ್ತಾರೆ. ಏಲಿಯನ್ ಆಗಿದ್ರು ಕೂಡ ಮನುಷ್ಯರ ಜೊತೆ ಬೆಳೆದು ಮನುಷ್ಯರ ಜೊತೆ ಬದುಕಿರೋದ್ರಿಂದ ಮನುಷ್ಯತ್ವದ ಬೆಲೆಯನ್ನ ಕ್ಲಾರ್ಕ್ ಕೆಂಟ್ ದುಡ್ಡೋನಾಗ್ತಾ ತಿಳ್ಕೊಂತ ಹೋಗ್ತಾನೆ. ಅವನಲ್ಲಿರುವಂತ ಆ ಒಂದು ಅಗಾಧ ಶಕ್ತಿಯಿಂದ ಭೂಮಿಗೆ ಬರುವಂತ ಎಲ್ಲ ಆಪತ್ತುಗಳ ವಿರುದ್ಧ ಹೋರಾಡ್ತಾ ಇರ್ತಾನೆ. ಭೂಮಿಯನ್ನ ರಕ್ಷಣೆ ಮಾಡೋದಿಕ್ಕೆ ತನ್ನ ಪ್ರಾಣವನ್ನ ಲೆಕ್ಕಿಸದೆ ಹೋರಾಡ್ತಾನೆ. ಈ ಮನುಕುಲದ ಒಂದು ಭರವಸೆಯ ಅಥವಾ ನಂಬಿಕೆಯ ಚಿಹ್ನೆಯಾಗ್ತಾನೆ ಸೂಪರ್ ಮ್ಯಾನ್. ಹೀಗೆ ಒಂದು ದಿನ ಎರಡು ರಾಷ್ಟ್ರಗಳ ನಡುವಿನ ಯುದ್ಧವನ್ನ ತಡಿಬೇಕಾದ್ರೆ ಅವನಿಗೆ ಹ್ಯಾಮರ್ ಆಫ್ ಬೋರಾವಿಯಾ ಅನ್ನುವಂತಹ ಒಂದು ರೋಬೋಟ್ ನಿಂದ ಅಥವಾ ರೋಬೋಟ್ ರೀತಿ ಇರುವಂತಹ ಆರ್ಮರ್ಡ್ ಮೆಟಲ್ ಇಂದ ಸೂಪರ್ ಮ್ಯಾನ್ ನ ಶಕ್ತಿಗೆ ಸರಾಸರಿಯಾಗಿ ನಿಂತ್ಕೊಳ್ಳುತ್ತೆ. ಸೊ ಈ ಹ್ಯಾಮರ್ ಆಫ್ ಬೋರಾವಿಯಾ ವಿರುದ್ಧ ಸೋತಂತಹ ನಮ್ಮ ಸೂಪರ್ ಮ್ಯಾನ್ ಎಂದಿನಂತೆ ತನ್ನ ರಿಪೋರ್ಟರ್ ಕೆಲಸವನ್ನ ಮುಂದುವರಿಸ್ತಾನೆ ಆಸ್ ಎ ಕ್ಲಾರ್ಕ್ ಕೆಂಟ್. ಸೊ ಆಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಆ ಹ್ಯಾಮರ್ ಆಫ್ ಬೋರಾವಿಯಾ ಒಳಗಡೆ ಒಬ್ಬ ಮೆಟಾ ಹ್ಯೂಮನ್ ಇದ್ದ, ಅವನನ್ನ ಅಲ್ಟ್ರಾ ಮ್ಯಾನ್ ಅಂತ ಕರೀತಾರೆ. ಆ ಅಲ್ಟ್ರಾ ಮ್ಯಾನ್ ನ ಲೆಕ್ಸ್ ಲೂಥರ್ ಕ್ರಿಯೇಟ್ ಮಾಡಿರ್ತಾನೆ ಸೂಪರ್ ಮ್ಯಾನ್ ವಿರುದ್ಧ ಅವನನ್ನ ಯೂಸ್ ಮಾಡೋದಿಕ್ಕೆ. ಅಷ್ಟೇ ಅಲ್ಲದೆ ಇಂಜಿನಿಯರ್ ಅನ್ನುವಂತಹ ಒಂದು ನ್ಯಾನೋಬೋಟಿಕ್ ಟೆಕ್ನಾಲಜಿಯನ್ನ ಅಳವಡಿಸಿಕೊಂಡು ತನ್ನ ದೇಹದ ಭಾಗವನ್ನ ಯಾವ ರೀತಿ ಬೇಕಾದ್ರೂ ಆ ರೀತಿ ಮಾರ್ಪಾಡು ಮಾಡುವಂತಹ ಒಬ್ಳು ಮಹಿಳೆಯನ್ನ ಕೂಡ ಲೆಕ್ಸ್ ಲೂಥರ್ ಕ್ರಿಯೇಟ್ ಮಾಡಿರ್ತಾನೆ. ಇವರನ್ನೆಲ್ಲ ಲೆಕ್ಸ್ ಲೂಥರ್ ಸೂಪರ್ ಮ್ಯಾನ್ ನ ಸಾಯಿಸೋದಕ್ಕೋಸ್ಕರನೇ ಸೃಷ್ಟಿ ಮಾಡ್ತಾನೆ. ಈ ಮೂವಿಯಲ್ಲಿ ನಮ್ಮ ಲೆಕ್ಸ್ ಲೂಥರ್ ಸೂಪರ್ ಮ್ಯಾನ್ ನ ಸೋಲಿಸ್ತಾನ. ಆಕ್ಚುಲಿ ಸೂಪರ್ ಮ್ಯಾನ್ಗೂ ಈ ಲೆಕ್ಸ್ ಲೂಥರ್ಗೂ ಇರುವಂತ ವೈರತ್ವ ಏನು? ಇದ್ರ ಜೊತೆ ಸಿನಿಮಾದಲ್ಲಿ ಜಸ್ಟಿಸ್ ಗ್ಯಾಂಗ್ ಮತ್ತೆ ಮೆಟಾಮಾರ್ಫೋ ಅನ್ನುವಂತ ಒಂದು ಅದ್ಭುತವಾದಂತಹ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಮೂವಿಯಲ್ಲಿ ಇವರ ಇಂಪಾರ್ಟೆನ್ಸ್ ಏನು ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ನಾವು ಸೂಪರ್ ಮ್ಯಾನ್ ಮೂವಿ ನೋಡಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಸಿನಿಮಾದ ರಿವ್ಯೂ ಕಡೆ ಹೋಗೋಣ. ಸಿನಿಮಾ ತುಂಬಾ ಚೆನ್ನಾಗಿತ್ತು, ವರ್ತ್ ಟು ವಾಚ್. ಒಂದು ಅದ್ಭುತವಾದಂತಹ ಥಿಯೇಟ್ರಿಕಲ್ ಫೀಲ್ ಎಕ್ಸ್ಪೀರಿಯನ್ಸ್ ಅನ್ನ ಈ ಸಿನಿಮಾ ನನಗೆ ಕೊಡ್ತು. ಕತೆ ತನ್ನ ಆರಂಭದಿಂದ ಹಿಡಿದು ಕಥೆಯ ಅಂತ್ಯದವರೆಗೂ ಯಾವುದೇ ಕನ್ಫ್ಯೂಷನ್ ಗಳನ್ನ ಮಾಡದೆ ತುಂಬಾ ಸರಳವಾಗಿ ವಿರಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಕಥೆಯ ನೆರೇಷನ್ ಬಂದಿದೆ. ಸೊ ಈ ಮೂವಿ ನೋಡೋದಕ್ಕಿಂತ ಮುಂಚೆ ನೀವು ಜಸ್ಟಿಸ್ ಗ್ಯಾಂಗ್ ಮತ್ತೆ ಈ ನಮ್ಮ ಮೆಟಾಮಾರ್ಫೋನ ಕಥೆಯನ್ನ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಇವರ ಬಗ್ಗೆ ಸ್ವಲ್ಪನಾದ್ರೂ ಮಾಹಿತಿ ನಿಮ್ಗೆ ಗೊತ್ತಿದ್ರೆ ಈ ಮೂವಿಲಿ ನಿಮ್ಗೆ ಯಾವುದೇ ಡೌಟ್ ಇಲ್ಲದ ಹಾಗೆ ತುಂಬಾ ಸರಳವಾಗಿ ಸಿನಿಮಾ ಅರ್ಥ ಆಗುತ್ತೆ. ಅದು ಬಿಟ್ರೆ ಸೂಪರ್ ಮ್ಯಾನ್ ನ ಪಾಯಿಂಟ್ ಆಫ್ ವ್ಯೂ ಆಗಿ ಇಟ್ಕೊಂಡು ನೀವು ಮೂವಿ ನೋಡಕ್ ಹೋದ್ರೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಮೂವಿ. ನಾನು ಯಾಕೆ ಈ ಕ್ಯಾರೆಕ್ಟರ್ ಗಳನ್ನ ಸ್ಪೆಸಿಫಿಕ್ ಆಗಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದೊಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗಿ ಬದಲಾಗೋದ್ರಿಂದ ಈ ಕ್ಯಾರೆಕ್ಟರ್ ಗಳನ್ನ ನಾವು ಪದೇ ಪದೇ ನೋಡ್ತಾ ಇರ್ತೀವಿ. ಅದರಿಂದ ಈ ಕ್ಯಾರೆಕ್ಟರ್ ಗಳ ಮಾಹಿತಿಗಳನ್ನ ನಾವು ಸ್ವಲ್ಪ ತಿಳ್ಕೊಂಡು ಸಿನಿಮಾ ನೋಡಿದ್ರೆ ತುಂಬಾ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ನಿಜ ಹೇಳ್ಬೇಕು ಅಂದ್ರೆ ಈ ಸಿನಿಮಾದಲ್ಲಿ ನನಗೆ ಸೂಪರ್ ಮ್ಯಾನ್ ಗಿಂತ ಮಿಸ್ಟರ್ ಟೆರಿಫಿಕ್ ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಸೂಪರ್ ಮ್ಯಾನ್ ಕ್ಯಾರೆಕ್ಟರ್ ನನ್ಗೆ ಯಾಕೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ, ವಿ ಆರ್ ಅಡಿಕ್ಟೆಡ್ ಟು ಹೆನ್ರಿ ಕ್ಯಾವಿಲ್ ಸೂಪರ್ ಮ್ಯಾನ್. ಆದ್ರೂ ಕೂಡ ಡೇವಿಡ್ ಕೊರೆನ್ಫೆಟ್ ಅವರು ಕೂಡ ಸೂಪರ್ ಮ್ಯಾನ್ ಆಗಿ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಪೋರ್ಟ್ರೇಟ್ ಮಾಡಿದ್ದಾರೆ. ಸಿನಿಮಾದ ವಿಜುವಲ್ಸ್, ವಿಎಫ್ಎಕ್ಸ್, ಸಿಜಿಎ ಎಲ್ಲ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ಈ ಸಿನಿಮಾದ ಕ್ಯಾರೆಕ್ಟರ್ ಗಳ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ದೇ ಆರ್ ಆನ್ ದ ಟಾಪ್ ನಾಚ್. ನಾನು ಯಾಕೆ ಇದನ್ನ ಪರ್ಟಿಕ್ಯುಲರ್ ಆಗಿ ಟಾಪ್ ನಾಚ್ ಅಂತ ಹೇಳಿದೆ ಅಂತಂದ್ರೆ, ನೀವು ಗಮನಿಸಿರ್ಬೋದು ತುಂಬಾ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ನ ಮೇನ್ ಫೋಕಸ್ ಆಗಿ ಇಟ್ಕೊಂಡು ಆ ಕ್ಯಾರೆಕ್ಟರ್ ಜೊತೆ ಕಥೆಯನ್ನ ತೋರಿಸ್ತಾ ಹೋಗ್ತಾರೆ. ಬಟ್ ಈ ಸಿನಿಮಾದಲ್ಲಿ ಕಥೆಯನ್ನ ಫೋಕಸ್ ಆಗಿ ಇಟ್ಕೊಂಡು ಆ ಕತೆ ಜೊತೆ ಆ ಕ್ಯಾರೆಕ್ಟರ್ನ ಕ್ಯಾರೆಕ್ಟರಿಸ್ಟಿಕ್ ಗಳನ್ನ ಕೂಡ ತೋರಿಸ್ಕೊಂಡು ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನ ಕಥೆಯಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಇನ್ನು ನೀಟಾಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ, ಆ ವ್ಯಕ್ತಿ ಕಥೆಯನ್ನ ಬಿಂಬಿಸ್ತಾ ಇಲ್ಲ, ಆ ಕಥೆಯೇ ಆ ವ್ಯಕ್ತಿಯನ್ನ ಬಿಂಬಿಸ್ತಾ ಇದೆ. ಸಿನಿಮಾದಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ಆ ಪಾಯಿಂಟ್ ಆಫ್ ವ್ಯೂ ಅನ್ನ ಸೂಪರ್ ಮ್ಯಾನ್ ನಮ್ಗೆ ತೋರಿಸ್ತಾ ಇದ್ರೆ, ಆ ಸೂಪರ್ ಮ್ಯಾನ್ ಅನ್ನ ಆ ಕತೆ ತೋರಿಸ್ತಾ ಇದೆ. ಇನ್ನು ಈ ಸಿನಿಮಾದ ಆಕ್ಷನ್ ಕಡೆ ನಾವು ನೋಡೋದಾದ್ರೆ ಆಕ್ಷನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದ್ವು. ಸೂಪರ್ ಮ್ಯಾನ್ ವರ್ಸಸ್ ಅಲ್ಟ್ರಾ ಮ್ಯಾನ್ ಫೈಟ್ ಅಂತೂ ಬೇರೆ ಲೆವೆಲ್ ಅಲ್ಲಿ ಇತ್ತು. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಸಿನಿಮಾದಲ್ಲಿ ಇದು ಸ್ವಲ್ಪ ಓವರ್ ಆಯ್ತು ಅನ್ನುವಂತ ಯಾವುದೇ ಒಂದು ಸನ್ನಿವೇಶಗಳು ಇಲ್ಲ. ಇಟ್ ಜಸ್ಟ್ ಗುಡ್, ಇಟ್ ಜಸ್ಟ್ ಆಸಮ್, ಇಟ್ಸ್ ಫೈನ್. ಸಿನಿಮಾನ ನೀವು ಎಷ್ಟು ಸಲ ಬೇಕಾದ್ರೂ ನೋಡಬಹುದು, ಬೋರ್ ಆಗೋದಿಲ್ಲ. ಅಷ್ಟು ಆಕ್ಷನ್ಸ್ ಮತ್ತೆ ಅಡ್ವೆಂಚರಸ್ ಆಗಿರುವಂತ ಸಿನಿಮಾ ಸೂಪರ್ ಮ್ಯಾನ್. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಸಿನಿಮಾದಲ್ಲಿ ಒಂದು ರಿಲೇಶನ್ಶಿಪ್ ಬಿಲ್ಡಿಂಗ್ ಇತ್ತಲ್ಲ, ಅದು ತುಂಬಾ ಇಲ್ಲಿ ಡಲ್ ಆಯ್ತು. ಪ್ರೀತಿ, ಸ್ನೇಹ, ಸಂಬಂಧ ಅನ್ನುವಂತಹ ಆ ಸಂಬಂಧಗಳಿಗೆ ಅಥವಾ ಆ ರಿಲೇಶನ್ಶಿಪ್ ಗಳಿಗೆ ಇನ್ನೊಂದ್ ಸ್ವಲ್ಪ ಬಾಂಡಿಂಗ್ ಪವರ್ ಅನ್ನ ಕೊಡಬೇಕಿತ್ತು, ಇನ್ನೊಂದ್ ಸ್ವಲ್ಪ ಎಮೋಷನ್ಸ್ ನ ಆಡ್ ಮಾಡಬೇಕಿತ್ತು ಅಂತ ನನ್ಗೆ ಅನ್ನಿಸ್ತು. ಈ ಸಿನಿಮಾದಲ್ಲಿ ನನಗೆ ರಿಲೇಶನ್ಶಿಪ್ ಅನ್ನೋದು ಫೀಲ್ ಆಗ್ಲಿಲ್ಲ ಅಷ್ಟೇ. ಸೊ ಇನ್ನೊಂದು
ಪಾಕೆಟ್ ಯೂನಿವರ್ಸ್, ಅದು ಬ್ಲಾಕ್ ಹೋಲ್ ಹತ್ರ, ಅದರಲ್ಲೂ ಕೂಡ ಒಂದು ಇಂಟರ್ ಸ್ಪೇಷಿಯಲ್ ಪೋರ್ಟಲ್ ಇಂದ. ಹೌ ಹೇಗ್ ಸಾಧ್ಯ? ಸೊ ದಿಸ್ ಇಸ್ ಅ ಲಾರ್ಜ್ ಮಿಸ್ಟೇಕ್ ಇನ್ ಎವ್ರಿ DC ಯೂನಿವರ್ಸ್ ಮೂವೀಸ್. ಇದು ಬಿಟ್ರೆ ವಿಲನ್ ಶುಡ್ ಬಿ ವಿಲನ್. ಐ ನೋ ಈಸ್ ಜಸ್ಟ್ ಅ ಹ್ಯೂಮನ್ ಬಟ್ ಹಿ ಕ್ರೈಸ್ ಬ್ರೋ, ವಿಲನ್ ಕ್ರೈಸ್. ಅದ್ಭುತವಾದಂತ ಎಂಟ್ರಿ ಕೊಟ್ರಿ, ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ರಿ, ಬಟ್ ಲಾಸ್ಟಿಗೆ ಜೇಮ್ಸ್ ಕಂಜಿ ಅದೇ ನಿಮ್ದು ಎಮೋಷನಲ್ ಬ್ಲಾಕ್ ಮೇಲೂ ಮಾಡಕ್ ಹೋದ್ರಿ, ಇಲ್ಲಿ ವರ್ಕೌಟ್ ಆಗ್ಲಿಲ್ಲ. ಸಿನಿಮಾದಲ್ಲಿ ಕೆಲವು ಸಲ ನಿಮ್ಗೆ ಬಿಸಿ ಬೆಣ್ಣೆ ಬಾಯಿಲಿಟ್ಕೊಳ್ಳೋ ತರ ಫೀಲ್ ಆಗ್ಬಿಡುತ್ತೆ. ಅದೇ ಸೂಪರ್ ಮ್ಯಾನ್ ಕಸಿನ್ ಸೀನು, ಅದರಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸಿದಂತ ಪೀಸ್ ಮೇಕರ್ ನ ಕೆಮಿಯೋ ಸರ್ಪ್ರೈಸಿಂಗ್ ಆಗಿತ್ತು. ಫೈನಲಿ ಸೂಪರ್ ಮ್ಯಾನ್ ಗುಡ್ ಮೂವಿ, ಎಂಜಾಯಬಲ್ ಎಂಟರ್ಟೈನ್ ಮೂವಿ. ಸೊ ಈಗ ನಾನು ಕೆಲವು ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಹೇಳೋದಲ್ಲ, ಅವನ್ನ ಎಲ್ಲರೂ ಗಮನಿಸೋದಕ್ಕೆ ಹೋಗೋದಿಲ್ಲ, ಅವನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತೀರಾ. ಆದ್ರಿಂದ ನಿಮ್ಗೆ ಈ ಸಿನಿಮಾ ಟಾಪ್ ನಾಚ್ ಬೆಟರ್ ಆಸಮ್ ಅಂತ ಅನ್ಸುತ್ತೆ. ನನಗೂ ಕೂಡ ಟಾಪ್ ನಾಚ್ ಬೆಟರ್ ಆಸಮ್ ಅಂತ ಅನ್ಸುತ್ತೆ. ಬಟ್ ಐ ಆಮ್ ಅ ಮೂವಿ ರಿವ್ಯೂವರ್, ನಾನು ಅಂತವನ್ನೆಲ್ಲ ಹುಡುಕ್ಲೇಬೇಕು. ಅದರಿಂದ ಸೂಪರ್ ಮ್ಯಾನ್ ಒಂದು ಸ್ಮಾರ್ಟೆಸ್ಟ್ ಅಂಡ್ ಫೈನೆಸ್ಟ್ ಮೂವಿ ಅಂತ ಅನ್ನಿಸ್ತು. ನೀವು ಕೇಳ್ಬೋದು, ಬ್ರೋ ಈ ಸೂಪರ್ ಮ್ಯಾನ್ ಮೂವಿ ಓಕೆನಾ, ಆ ಸೂಪರ್ ಮ್ಯಾನ್ ಮೂವಿ ಓಕೆನಾ, ಅದೇ ಮ್ಯಾನ್ ಆಫ್ ಸ್ಟೀಲ್ ಓಕೆನಾ, ಈ ಸೂಪರ್ ಮ್ಯಾನ್ ಮೂವಿ ಓಕೆನಾ ಅಂತ ನೀವು ಕೇಳಿದ್ರೆ ನಾನು ಮ್ಯಾನ್ ಆಫ್ ಸ್ಟೀಲ್ಗೆ ಔಟ್ ಹಾಕ್ತೀನಿ. ಯಾಕಂದ್ರೆ they are explained every minute details in that movie. They gave everything. ಈ ಸಿನಿಮಾದಲ್ಲಿ ನಮ್ಮ ಸೂಪರ್ ಮ್ಯಾನ್ ನ ಕಾಸ್ಟ್ಯೂಮ್ ಇದೆಯಲ್ಲ, ಅದು ನಾನು ಒಂದ್ ಸ್ವಲ್ಪ ಓಕೆ ಅನ್ನಿಸ್ತು. ಫೈನ್, ಈ ಮೂವಿಗೆ ಈ ಕಾಸ್ಟ್ಯೂಮ್ ಓಕೆ ಅನ್ನಿಸ್ತು. ಈಗ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅಂತಂದ್ರೆ, ಆ ಮೂವಿ, ಆ ಕ್ಯಾಸ್ಟಿಂಗ್, ಆ ಒಂದು ಕತೆ ಸರಿ ಇದೆ. ಇಟ್ಸ್ ಗುಡ್ ಅಂಡ್ ಆಸಮ್ ಅಷ್ಟೇ. ಸೊ ಫೈನಲಿ ಸೂಪರ್ ಮ್ಯಾನ್ ಗುಡ್ ಟು ವಾಚ್, ವರ್ತ್ ಟು ವಾಚ್ ಅಂತ ಹೇಳ್ತಾ ಸಿಗೋಣ ಮೆಫಿಸ್ಟೋನ ಕಂಪ್ಲೀಟ್ ಇತಿಹಾಸದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.